ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನೋಡ್ತಾ ಇದ್ದೀರಾ ಎಲ್ಲ ಬೈಕ್ಸಲ್ಲಿ ಏನಾಗಿದೆ, ಒಂದು ಸಂಡೇ ರೈಡ್ ಹೋಗೋಣ ಅಂತ ಇದ್ದೀರಿ. ಜಾಸ್ತಿ ಹೊತ್ತಾಯಿತು, ಇನ್ನೇನಿಲ್ಲ ಒಂದು ಸ್ವಲ್ಪ ಹೊತ್ತು ಬಿಡೋದೇನೆ. ನೀವು ನೋಡ್ತಿರೋಂಗೆ ನಮ್ಮ ಅಣ್ಣ ಬಂದಿದ್ದಾನೆ ಫೈನಲಿ ಬ್ಯಾಕ್ ಇನ್ ಇಂಡಿಯಾ. ಇನ್ನೇನಿಲ್ಲ ನಾಳೆನಲ್ಲಿ ಇದ್ದಂಗೆ ಹೊಂಟೋಗ್ತಾನೆ. ರೈಡ್ ಯಾವುದು ಮಾಡೋಕ್ಕಾಗಿಲ್ಲ ಅವನ ಜೊತೆಯಲ್ಲಿ. ಸೊ ಬನ್ನಿ, ತುಂಬ ಎಕ್ಸೈಟೆಡ್ ಆಗಿದ್ದೀರಿ ರೈಡ್ ಅಂತೂ. ಪ್ರತಾಪಣ್ಣ ಸೆಲೆಕ್ಷನ್ ಆಡ್ಲಿದ್ದಾರೆ, ನಾನು ಆಯಾಬುಜ, ನಮ್ಮ ಅಣ್ಣ ಹಾಲಿಡೇವ್ಸನಲ್ಲಿ ಮಹೇಶು ಆಯಾಬುಜಲ್ಲಿ ಬಂದಿದ್ದಾನೆ. ಮುಂದೆಗಡೆ ಜೇಕಬ್ ಸರು ಸಿಕ್ಕಿದ್ರು, ಆ ವಿಡಿಯೋ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ ಅವ್ರ ಗಾಡಿದೀನು. ಸೊ ಕ್ರಿಸ್ ಮೋಡ್ ಟ್ಯೂನ್ ಮಾಡಿಸಿದ್ದಾರೆ. ಮೋರ್ ಮಾಫಿ ಅಂತ ಇದೆ ನೋಡಿ ಸ್ಟಿಕ್ಕರು, ಫುಲ್ಲು ಟ್ಯೂನ್ ಆಗಿದೆ. ಪೆಂಟಾಕಾರ್ಬನ್ ಎಕ್ಸಾಸ್ಟ್ ಇದೆ, ಕ್ರೇಜ್ ಆಗಿದೆ. ಸೇಮ್ ನನ್ನ ಕಲರ್ ಅಂತ ವೆಹಿಕಲ್ಲೇನೆ, ಬಟ್ ಬ್ಲ್ಯಾಕ್ನೆಲ್ಲ ಕ್ರೀಮ್ ಮಾಡಿಸಿದ್ದಾರೆ. ಸಾಕಾದಾಗ ಕಾಣಿಸ್ತಿದೆ ನೋಡಿ. ಮೋರ್ ಮಾಫಿ ಅದು ಸ್ಟಿಕ್ಕರ್ಸ್ ಇಲ್ಲೂ ಇದೆ, ಈ ಕಡೆ ಸೈಡು ಇದೆ, ಮತ್ತು ಇದೆ ನೋಡಿ. ಸಖತ್ ಪೇಂಟ್ ಸ್ಕೀಮ್ ಕಲರು ಅಷ್ಟೇ. ಆ ಗೋಲ್ಡ್ಗೂ ಆ ಟೈಟಾನಿಯಂ ಕಾಪರ್ಗೂ ಕ್ರೀಮ್ಗೂ ಸಾಕಾದಾಗ ಕಾಣಿಸ್ತಿದೆ. ಈಗ ವಿತ್ ಫುಲ್ ಸಿಸ್ಟಮ್ ಪೆಂಟಾಕಾರ್ಬನ್ ಆ್ಯಂಡ್ ಪ್ರಾಪರ್ ಟ್ಯೂನ್ ಸಾಕಾದಾಗಿದೆ ಅಂತ ಓಡಿಸೋದಕ್ಕೆ. ಜೇಕಬ್ ಸರ್ ಜೊತೆ ಮಾತಾಡಬೇಕಾಯಿತು ಹೆಂಗೇನು ಎತ್ತ ಅಂತ. ನಾವು ನಮ್ಮ ಗಾಡಿಗೆ ಮಾಡಿಸೋ ಪ್ಲ್ಯಾನ್ಸ್ ಇದೆ, ತಿಳ್ಕೊಳ್ಳೋಣ ಬನ್ನಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಬೇಗ ಮುಗಿಸ್ಕೊಳ್ಳೋಣ. ನೋಡ್ಕೊಂಬೋದಲ್ಲ, ಜೇಕಬ್ ಸರು ಪ್ರಾಪರಾಗಿ ಟ್ಯೂನ್ ಮಾಡಿಸಿದ್ದಾರೆ. ನಾವು ನೋಡಬೇಕು ಟ್ಯೂನ್ ಮಾಡಿಸೋದೇನು ಎತ್ತ ಅಂತ. ಸೊ ಬನ್ನಿ, ಜಾಸ್ತಿ ಮಾತಾಯಿತು, ಕಡಿಮೆ ಮಾಡಿ ಬೇಗ ಬಿಡೋಣ. ಅದರಲ್ಲಿ ಇವತ್ತು ನನ್ನ DJ ಆ್ಯಕ್ಷನ್ 6 ಮತ್ತು ಪರ್ಪಲ್ ಪ್ಯಾಂಡ ಹಾಕ್ಕೊಂಡಿದ್ದೀನಿ. ಸೊ ಕ್ಯಾಮ್ರಾ ಚೇಂಜಸ್ಸು ಎಲ್ಲ ಹೆಂಗಿದೆ ಏನಿತ್ತು ಅಂತ ಕಂಪ್ಲೀಟಾಗಿ ನೀವೇ ಹೇಳಬೇಕು. ಯಾವುದಪ್ಪ ಓರ್ಲಿ ಡಿವಿಡ್ಸನ್ 83 ಹಿಂಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ವ್ಯಾನ್ಸ್ ಆ್ಯಂಡ್ ಫುಲ್ ಸಿಸ್ಟಮ್ ಇದೆ ಅದರಲ್ಲಿ, ಕ್ರೇಜಿಯಾಗಿ ಕೇಳಿಸುತ್ತೆ. ಪರ್ಪಲ್ ಪ್ಯಾಂಡ ಇರೋದಕ್ಕಂತೂ ಅಯ್ಯಪ್ಪ ಮಾತಾಡೋಕ್ಕೆ ಬಿಡಲ್ಲ ಅಂತಾನಲ್ಲ ನಮ್ಮ ಮಹೇಶು. ಅವನು ಜಾಸ್ತಿ ದಿನ ಆದಮೇಲೆ ಜಾಯ್ನ್ ಆದ್ನಲ್ವಾ, ಅವನು ಫುಲ್ಲು ಸಾಕಾದ ಎಕ್ಸೈಟೆಡ್ ಆಗಿದ್ದಾನೆ. ಮಾರ್ನಿಂಗ್ ರೈಡ್ಸ್ ಹೋಗಿ ಜಾಸ್ತಿ ದಿನ ಆಗಿತ್ತಂತೆ. ಈಗ ತಕ್ಷಣಕ್ಕೆ ನಾನು ವೈರ್ಲೆಸ್ ಮೈಕೇನು ಯೂಸ್ ಮಾಡೋದಿಲ್ಲ. ಮೈಕ್ 2 ಇಲ್ಲ ಮಿನಿನ ನಾನು ಮನೇಲಿ ಇಟ್ಟಿದ್ದೀನಿ. ಮೈಕ್ 2 ಇವಾಗ ಪ್ರತಾಪಣ್ಣ ಯಾವುದಿದೆ ಅಲ್ವಾ, ಸೊ ಅದನ್ನು ನಾನು ಇನ್ನೊಂದು ಸ್ವಲ್ಪ ದೂರದಲ್ಲಿ ಯೂಸ್ ಮಾಡ್ತೀನಿ. ಫಸ್ಟ್ ಈಗ ಪರ್ಪಲ್ ಪ್ಯಾಂಡ್ ಅದು ಮೈಕೆಲ್ಲ ಹೆಂಗಿದೆ ಏನತ್ತ ಅಂತ ನೋಡಬೇಕು. ಸೊ ಪ್ರಾಪರಾಗಿ ಇದರಲ್ಲೇನೋ ಆಡಿಯೋ ಬಂತು ಅಂದರೆ ಸಾಕು. ಆ್ಯಂಗಲ್ ಅಷ್ಟೇ ಸಾಕಾಗಿದೆ. ಸೊ ಜಾಸ್ತಿ ಏನೂ ಚೇಂಜಸ್ ಮಾಡೋಕ್ಕೆ ಹೋಗಲಿಲ್ಲ. ಓಹೋ ಮಹೇಶ್ ಅಂತೂ ಸರಿಯಾಗಿ ಚಚ್ತಿದ್ದಾನೆ ಹೋಗಿ. ಓಹೋ M4 ಅಲ್ಲಿ ಪಾಪ್ಸು ಶಿಫ್ಟ್ ಆದಾಗ ಸಾಕಾದಾಗ ಬರುತ್ತಪ್ಪ. ಇನ್ನೇನಿಲ್ಲ, ಒಂದು ಸ್ವಲ್ಪ ಮುಂದೆ ಹಂಗೆ ನಮ್ಮ ಮಹೇಶು ಟೈರ್ ಪ್ರೆಷರ್ ಹಾಕೋದಕ್ಕಂತ ದೇವನಹಳ್ಳಿಗೆ ಹೋಗ್ತಾನೆ. ಆ ಟೈಮಲ್ಲಿ ಮೈಕ್ 2ನ ಕನೆಕ್ಟ್ ಮಾಡ್ಕೊತೀನಿ, ಅವಾಗ ನಿಮಗೆ ಪ್ರಾಪರ್ ಆಡಿಯೋ ಇರುತ್ತೆ. ಸೊ ಪರ್ಪಲ್ ಪ್ಯಾಂಡ್ ಅದು ಈ ಥರ ಇತ್ತು ಆಡಿಯೋ. ನಿಮಗೆಲ್ಲ ಏನು ಅನಿಸುತ್ತಾ ಅಂತ ಹೇಳಿ. ಮಕ್ಕಳ ಜೊತೆಯಲ್ಲಿ ಅವರಪ್ಪ ಕೂಡ ರವ್ ಅಂತಿದ್ದಾರೆ. ಕ್ರೇಜಿ. ಇನ್ನು ಬ್ಯಾಟ್ರಿ ಲೈಫು ಅಷ್ಟೇ, ಮುಂದೆ ನಿಲ್ಸೋವಾಗ ಗೊತ್ತಾಗ್ಬಿಡುತ್ತೆ. ಎಷ್ಟೋ ತನಕ ರೆಕಾರ್ಡ್ ಮಾಡಿದ್ನಲ್ಲ, ಮ್ಯಾಕ್ಸಿಮಮ್ ಮಾಡಲಿ ಅಂದ್ರೂ ನನ್ನ ಪ್ರಕಾರ 20-30% ಹೋಗಿದ್ರೆ ಜಾಸ್ತಿ ಅನಿಸುತ್ತೆ. A few moments later. ಬ್ರಾಕ್ಸ್ ಇಟ್ಕೊಂಡು ನಮ್ಮ ಮುಂದೆನೆ ಇವನು.
ಬನ್ನಿ, ನಿಮಗೋಸ್ಕರ ಮೈಕ್ 2 ಆಗಿದೆ ಸೆಟಪ್ಪು. ಇಲ್ಲೊಂದಷ್ಟು ಜನ ಇದ್ದಾರೆ, ಒಳ್ಳೆ ಮೀಡಿಯಾ ಟೀಮ್ ಕೂಡ ಇಟ್ಕೊಂಡು ಬಂದಿದ್ದಾರಪ್ಪ. ಆಗಲೇ ನಾನು ನಿಲ್ಸಿದ್ನಲ್ವಾ, ಸೊ ಜಾಸ್ತಿ ಅಂದರೆ ಚಾರ್ಜಿಂಗು 20% ತೊಗೊಂಡಿದೆ. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ 19, ಸೊ 81% ಇತ್ತು. ಐ ಥಿಂಕ್ ಇಟ್ಸ್ ಅ ಗುಡ್ ಬ್ಯಾಟ್ರಿ ಲೈಫ್ ಅಂತಲೇ ಅನಿಸುತ್ತೆ. ಜಾಸ್ತಿ ಏನು ಡ್ರೈನ್ ಆಗಲಿಲ್ಲ. ಕ್ಯಾಮ್ರಾ ಕೂಡ ಚೆನ್ನಾಗಿ ಕೆಲಸ ಮಾಡ್ತಿದೆ, ಒಳ್ಳೆ ಬ್ಯಾಟ್ರಿ ಲೈಫ್ ಎಲ್ಲ ಕೊಡ್ತಿದೆ. ಆಡಿಯೋ ಮತ್ತು ಕ್ಲಾರಿಟಿ ಎಲ್ಲ ಹೆಂಗಿದೆ ಅಂತ ನೋಡಬೇಕು. ರೈಡಿಗೆ ಬಂದಮೇಲೆ ಜೊತೆಲಿದ್ರೇ ಮಜಾ, ಸೊ ಅದಕ್ಕೆ ಕಂಪ್ನಿ ಕೊಡೋಣ ಅಂತ ಸ್ಲೋ ಮಾಡಿದ್ದೀನಿ. ಈ ರೈಡ್ ಒಂದು ಸ್ವಲ್ಪ ಹಂಗೆ ನಿಮಗೆ ಮಜಾ ಕೊಡ್ದಿರ ಇರ್ಬೋದು, ಬಟ್ ಏನು ಮಾಡ್ತೀರಾ, ಅವನು ಇನ್ನು ಮಂಡೆ ಹಂಗೆ ಐರ್ಲ್ಯಾಂಡಿಗೆ ಹೊರಡ್ತಾನೆ. ಸೊ ಅದಕ್ಕೆ ಒಂದು ಪ್ರಾಪರ್ ರೈಡ್ ಕೊಡೋಣ ಅಂತ. ಬರೋವಾಗ ನಾನು ಐಬಸ್ ಎತ್ಕೊತಾನೆ, ನಾನು ಆರ್ಡೇಲ್ಸನ್ನು ಎತ್ಕೊತೀನಿ. ಆ ಟೈಮಲ್ಲಿ ಬೇಕಂದರೆ ನಾನು ಚೆಚ್ಚಲ ಆಡ್ತೀನಿ, ಆ ಟೈಮಲ್ಲಿ ಬೇಕಂದರೆ ಜೊತೆಲೇ ಇರ್ಬೋದು. ನೋಡಿ, ಆ ಹುಡುಗನಿಗೆ ಸೆಕ್ಯೂರಿಟಿಗೆ 2 ಗಾಡಿ, 2 ಕಾರು ಮತ್ತು 1 ಗಾಡಿ ಕೂಡ ಇದೆ. ಈಗ ಬಂದಿದ್ದಾನೆ, ಬನ್ನಿ ಲಾಂಚ್ ಮಾಡೋಣ. ಇದು ಒಳ್ಳೆ ಟೈಮ್. ಲಾಂಚ್ ಮಾಡೋದ್ರಲ್ಲಿದೆ ನೋಡಿ ಮಜಾ. ಬನ್ನಿ ಯೂಸರು 1 ಚೇಂಜ್ ಮಾಡ್ಕೊಳ್ಳೋಣ. ಜೊತೆಲೇ ಇರ್ತೀನಿ ಅಂದವನು ಮುಂದೆ ಬಂದ್ಬಿಟ್ಟ. ಏನೋ ಗೊತ್ತಿಲ್ಲ, ಹೋಗು ಅಂತಂದ್ರೂ ಹಂಗೆ ನಿಧಾನಕ್ಕೆ ಬರ್ತಾ ಇದ್ದ. ಏನೋ ಸ್ಲೋ ಆಗಿ ಹೋಗೋದ್ರಲ್ಲೇ ಅವನಿಗೆ ಮಜಾ ಅನಿಸುತ್ತೆ. ಅದಕ್ಕೆ ಒಂದು ಸ್ವಲ್ಪ ದೂರ ಬಂದೆ, ಅದಾದಮೇಲೆ ಕಂಟಿನ್ಯೂ ಆದೆ. ಏನಿವೆ, ನಿಮ್ಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. DJ Action 6ಅಲ್ಲಿ ಹಯಾಬುಸಾ ಓಡಿಸೋ ಟೈಮಲ್ಲಿ ಪರ್ಪಲ್ ಪ್ಯಾಂಡ ಯಾವ ಥರ ವರ್ಕ್ ಆಗುತ್ತೆ, ಮತ್ತು Action 2 ಇವಾಗ ಹಾಕಿದ್ನಲ್ವಾ, ಅದ್ರನ್ನ ಪ್ರತಾಪಣ್ಣ ಕೈಲಿ ಕೊಟ್ಬಿಡ್ತೀನಿ. ಸೊ ಆ ಮೈಕು ಇಷ್ಟು ದಿನ ನನ್ನ ಹತ್ರನೇ ಇತ್ತು. ಆ ಮೈಕ್ ಇರೋ ತನಕ ಅದನ್ನೇ ಯೂಸ್ ಮಾಡ್ತಾ ಇರ್ತೀನಿ. ಯಾಕಂದರೆ ಮಿನಿಯಲ್ಲಿ ತುಂಬ ಕನ್ಫ್ಯೂಷನ್ ಇದೆ. ಈ ಮೈಕ್ 12 ಅಂದರೆ ನಮಗೆ ಗ್ರಾಫ್ ಇರುತ್ತೆ, ಸೊ ಟಚ್ ಸ್ಕ್ರೀನ್ ಡಿಸ್ಪ್ಲೇ, ಅದ್ರಲ್ಲಿ ನೀಟಾಗಿ ತೋರಿಸ್ತಾ ಇರುತ್ತೆ, ಆಡಿಯೋ ಬರೆಲ್ಲ ಕಾಣಿಸುತ್ತೆ. ಸೊ ಅದರಿಂದ ಅದು ನನಗೊಂದು ಸ್ವಲ್ಪ ಈಸಿ ಅಲ್ವಾ, ಕನೆಕ್ಟ್ ಆಗಿರೋದು ಗೊತ್ತಾಗ್ಬಿಡುತ್ತೆ. ಆಯಿತು ಅಂತ ಅಂದ್ಬಿಟ್ಟು ನಾನು ಅದನ್ನೇ ಯೂಸ್ ಮಾಡ್ಕೊಂಡು ಇದ್ದೋಗಿದ್ದೀನಿ. ಪ್ರತಾಪಣ್ಣ ಕೊಟ್ಬಿಟ್ಟು ಮಿನಿನ ಹೆಂಗೆ ಯೂಸ್ ಮಾಡೋದು, ಹೆಂಗೆ ಕಂಡಿಡ್ಕೊಳ್ಳೋದು ಆನ್ ಆಗಿದೆ ಅಂತ ಎಲ್ಲ ತಿಳ್ಕೊಳ್ಳೋಣ. ಅದು ನಿನ್ನೆ ಒಂದು ಸ್ವಲ್ಪ ದಿನ ನೆಕ್ಸ್ಟ್ ರೈಡ್ ಅಷ್ಟೊತ್ತಿಗೆಲ್ಲ ನೀಟಾಗಿ ಅರ್ಥ ಮಾಡಿಕೊಂಡು ಅದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಏನು ಸಿಮಿಲರೇ ಇರುತ್ತೆ ಸೌಂಡು, ನಿಮ್ಗೆ ಜಾಸ್ತಿ ಏನೋ ಡ್ರಾಸ್ಟಿಕ್ ಚೇಂಜ್ ಅಂತ ಅನ್ಸೋದಿಲ್ಲ. ಇವಾಗ ತಕ್ಷಣಕ್ಕೆ ಮುಂದೆಗಡೆ ದಾಬಾಸ್ಪೇಟೆ ಟೋಲ್ ಹತ್ರ ನಿಲ್ಲಿಸ್ಕೊಂಡು ಒಂದು 2-3 ಫೋಟೋ ಹಿಡ್ಕೊಂಡು ಟೀ ಕಾಫಿ ಕುಡ್ದು ಡೈರೆಕ್ಟ್ ಬಿಟ್ಬಿಡೋದು ಅಷ್ಟೇ.
ಆಲ್ರೆಡಿ ಬಂದುಬಿಟ್ಟಿದ್ದಾರೆ. ಎಷ್ಟೊತ್ತಾಯ್ತು ಅಣ್ಣ ಬಂದು? ಹೌದಾ, ನಾನು ಅಷ್ಟಲ್ಲಿ ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟೆ. ನೀವು ಮುಂದೆ ಹೋಗ್ಬಿಟ್ಟಿದ್ದೀರಾ, ಏನು ಕತೆ?